ನೋಡಿ ನಮ್ಮಮ್ಮ ಇಡೀ ಮಾರ್ಕೆಟ್ನೇ ಮನೆಗೆ ಅಡುಗೆ ಮನೆಗೆ ತಂದು ಇಟ್ಬಿಟ್ಟಿದ್ದಾರೆ. ಇವತ್ತು ಸಂಡೇ ಲಾಗ್. ಇವತ್ತು ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ನಾನ್ ವೆಜ್ ಎಲ್ಲ ಇಲ್ಲ, ಅದಕ್ಕೆ ವೆಜ್. ನಾನ್ ವೆಜ್ ಯೂಶ್ವಲಿ ಮಾಡೋದಿಲ್ಲ ಬಿಡು ನಾವು, ವೆಜ್. ಅದಕ್ಕೆ ಒಂದಷ್ಟು ಏನೇನು ಬೇಕಂದ್ರೆ ತೊಗೊಬಂದು ಇಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಿಮ್ಮ ಸಂಡೇ ಹೇಗಿದೆ? ಲಾಗ್ ಯಾವಾಗ ಆಗ್ತೀನಿ ಗೊತ್ತಿಲ್ಲ, ಅವ್ರನ್ನ ಸಂಡೇ ಅಂತೂ ಲಾಗ್ ಮಾಡ್ತಾಯಿದ್ದೀನಿ. ಏನು ತೊಗೊಬಂದೆ ಅಂದರೆ ಸಂಡೇ ಬೇಗ ತಿಂಡಿ ಆಗಲ್ಲ, ಎಲ್ಲರೂ ಮನೇಲಿ ಇದೇ ಕತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊರಗಡೆ ಹೋಗೋದಿದ್ರೆ ಮಾತ್ರ ಬೇಗ ತಿಂಡಿ ಮಾಡೋದು, ಅದಕ್ಕೆ ಬಂದು ತೊಗೊಂಡಿದ್ದೀನಿ. ಸಂಡೇ ಮಾತ್ರ ಅದು 15 ದಿನಕ್ಕೆ ಒಂದ್ಸಲ ತಿನ್ನೋದು ಅಷ್ಟೇ. 3 ಜನಕ್ಕೂ ಒಂದೊಂದು ಅಂತ ಶೇರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅದಾದಮೇಲೆ ಚುಕ್ಕಿ ಬಾಳೆಹಣ್ಣು ಸೂಪರಾಗಿತ್ತು, ಅದಕ್ಕೋಸ್ಕರ ತೊಗೊಬಂದೆ. ಈ ಥರ ಇರೋ ಬಾಳೆಹಣ್ಣ ತಿನ್ನಿ, ಬಾಡಿ ಹೀಟ್ ಆದರೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಅದನ್ನು 3 ತೊಗೊಬಂದಿದ್ದೀನಿ. ಜಾಸ್ತಿ ತಿನ್ನಲ್ಲ, ಆರೋಗ್ಯವಾಗಿ ತಿನ್ಬೇಕಷ್ಟೇ. ಅದಕ್ಕೋಸ್ಕರ ಇನ್ನು ಬೆಳಿಗ್ಗೆನೇ ಸುಮಾರು ಕೆಲಸಗಳಾಗಿದೆ ನೋಡಿ. ಇವತ್ತು ನೀರು ದೋಸೆ ಮಾಡೋಣ ಅಂತ ಒಂದು ಪುಟ್ಟ ಕುಂಬಳಕಾಯಿ ತೊಗೊಂಡಿದ್ದೀನಿ. ನೋಡೋಕೆ ಮಾತ್ರ ಇಷ್ಟು ಅಷ್ಟೇ, ದುಡ್ಡು ಮಾತ್ರ ಇದು ½ ಸೆಂಚುರಿ ಥರ 50 ರೂಪೀಸು, 55 50 ಕೊಟ್ಬಿಟ್ಟು ತೊಗೊಬಂದೆ. ನಿಜವಾಗ್ಲೂ ನಮ್ಮ ಕೇರ್ನಗರೇ ಚೆಂದ ಅನಿಸುತ್ತೆ. ಅದ್ರ ಜೊತೆಗೆ ಒಂದಷ್ಟು ಸೊಪ್ಪು ತೊಗೊಂಡಿದ್ದೀನಿ ಸಾಂಬಾರಿಗೆ ಅಂದ್ಬಿಟ್ಟು. ನೋಡೋಣ ಅದೇನೇನು ಮಾಡ್ತೀನೋ ಗೊತ್ತಿಲ್ಲ. ಸೌತೆಕಾಯಿ ಮಕ್ಕಳು ಮನೇಲಿರೋದ್ರಿಂದ ಸಲಾಡ್ ಮಾಡ್ಕೊಂಡು ತಿನ್ನಿದ ತೊಗೊಬಂದಿದ್ದೀನಿ. ಅದೇ ಅವ್ರಿಗೆ ಟೈಮ್ ಇಲ್ವಂತೆ, ಅವ್ರು ಮಾಡ್ಕೊಳ್ಳಲ್ಲ, ಬೇಕಾದ್ರೆ ನೀನು ಮಾಡಿಕೊಡು ಅಂತ. ನೆಕ್ಸ್ಟು ನಿಂಬೆಹಣ್ಣು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಒಟ್ಟಿನಲ್ಲಿ. ನಮ್ಮ ಏರಿಯಾ ಕಾಸ್ಟ್ಲಿ ಆದರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಬಂದಿದ್ದೀನಿ. ಅದಾದಮೇಲೆ ಇವತ್ತು ನಾನ್ ವೆಜ್ ಇಲ್ಲದೆ ಇರೋದ್ರಿಂದ ಕಡಲೆಕಾಯಿ ಪ್ರೋಗ್ರಾಮ್ ಇದೆ. ಕಾಯಿನ ನೆನೆಸಿಟ್ಟಿದ್ದೀನಿ, ಯಾಕಂದರೆ ತುಂಬ ಡಸ್ಟ್ ಇತ್ತು. ಸಿಕ್ಕಾಪಟ್ಟೆ 4 ಸಲ ತೊಳೆದಿದ್ದೀನಿ ಇದನ್ನು. ಇವತ್ತು ಕಡಲೆಕಾಯಿ ಬೇಯಿಸ್ಕೊಟ್ಬಿಟ್ಟೆ, ಅದೇ ಖುಷಿ ಅಲ್ವ ಮಗ? ಯಾವ ನಾನ್ ವೆಜ್ ಅದು ನಾನ್ ವೆಜ್ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸಂಡೇ ಒಂಥರ ಚೆನ್ನಾಗಿತ್ತು, ವಾಕ್ ಮಾಡ್ಕೊ ಬಂದ್ವಿ. ಬೇರೆ ದಿನ ವಾಕ್ ಹೋಗೋಕ್ಕೆ ಟೈಮ್ ಇರಲ್ಲ, ನನಗೂ ಟೈಮ್ ಇರಲ್ಲ, ಅವ್ರಿಗೂ ಟೈಮ್ ಇರಲ್ಲ. ನಾನು ದೀಕ್ಷಾ ಇಬ್ಬರೂ ಒಂದು ರೌಂಡು ವಾಕ್ ಹೋಗಿ ಬಂದು. ಆದರೆ ಫೋನೇ ತೊಗೊಂಡೋಗಿರಲಿಲ್ಲ. ಫೋನ್ ತೊಗೊಂಡೋಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ, ನಮ್ಮ ಏನೇನೋ ಒಂಚೂರು ತೋರಿಸ್ಕೊಂಡ್ಬರ್ಬೋದಿತ್ತಲ್ಲ ಅಂತ ಅಂದ್ಕೊಂಡೆ. ಇನ್ನು ನೆಕ್ಸ್ಟ್ ಇವತ್ತೊಂದು ತಿಂಡಿ ಹೇಳೋದಲ್ಲ, ನೀರು ದೋಸೆ, ನೆಕ್ಸ್ಟು ಕುಂಬಳಕಾಯಿ ಪಲ್ಯ ಮೈ ಫೇವರೇಟ್. ಬಟ್ ಇದು ನಾವು ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೇ ಚಿಕ್ಕದು ಮಾಡ್ತಾ ಇರೋದು. ಮಾರ್ಕೆಟ್ಗೆ ಹೋಗಿದ್ರೆ ಇದೇ ರೇಟ್ಗೆ ದೊಡ್ಡ ಸಿಗೋದು, ಬಟ್ ಮಾರ್ಕೆಟ್ಗೆ ಹೋಗೋಕ್ಕೆ ಟೈಮೇ ಇಲ್ಲ. ಯೂಟ್ಯೂಬರ್ ಆದಮೇಲೆ ಟೈಮ್ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವರಪ್ಪ ಬಂದಿದ್ರೆ ನಾನ್ ವೆಜ್ಜು, ಬಂದಿರೋ ಇನ್ನು ನೋಡೋಣ ಯಾವಾಗ ಬರ್ತಾರೆ ನೋಡಿ. ಒಂದು ಇದನ್ನು ಹುಡ್ಕೊಂಬರ್ಬೇಕು ದೂರ ಹೋಗಿ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ಒಂದು ಕಡೆ 15 ರೂಪಾಯಿ, ಒಂದು ಕಡೆ 10 ರೂಪಾಯಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹುಡ್ಕೊಂಡು ಹೋಗಿ ತಗೊಂಡಿದ್ದೀನಿ. ಇದಿಷ್ಟು ನನ್ನ ಕತೆ, ಬೆಳಗಿನ ಕತೆ. ಸದ್ಯಕ್ಕೆ ಒಂದು ಕಾಫಿ ಕುಡಿದ್ರೆ ನೆಕ್ಸ್ಟ್ ಡ್ರಗ್ಸ್ ತಗೊಂಡ್ರೆ ಮುಗೀತು. ಅವರು ಕುಡಿತಾರೆ ಹಾಲು, ಡ್ರಗ್ಸ್ ಅಲ್ಲ, ಹಾಲು ಕುಡಿತಾರೆ. ಇವಾಗ ಕಾಫಿ ಕುಡಿದು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿದೆ, ಅದನ್ನು ಮುಗಿಸಿ ತಿಂಡಿ ಮುಗಿಸಿ ಮತ್ತೆ ಸಿಗ್ತೀನಿ. ಓಕೆನಾ? ನೀವು ತಿಂಡಿ ಎಲ್ಲ ಮುಗಿಸ್ಕೊಳ್ಳಿ. ಈ ರೀತಿ ಬೆಳಿಗ್ಗೆನೆ ಕಾಫಿ, ಹಾಲು, ಬನ್ ಇದರೊಟ್ಟಿಗೆ ಮಕ್ಕಳ ಜೊತೆ ಮಾತಾಡ್ತಾ ಕಾಫಿ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ನಮ್ಮನೆ ಸಾಮಾನ್ಯವಾಗಿ ಪ್ರತಿ ಭಾನುವಾರ ಇದೇ ರೀತಿ ಇರುತ್ತೆ. ಇನ್ನು ಕಾಫಿನ ಮುಗಿಸಿ ಇವತ್ತಿನ ತಿಂಡಿ ಮಾಡೋಣ. ಆಗಲೇ ಹೇಳಿದೆ ಕುಂಬಳಕಾಯಿ ಪಲ್ಯ ಇವತ್ತು ಅಂತ, ಅದಕ್ಕೆ ಕುಂಬಳಕಾಯಿನ ಹೆಚ್ಚಿಟ್ಟಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣ್ಸಿಕಾಯಿನ ಹೆಚ್ಕೊಂಡು ಬೆಳ್ಳುಳ್ಳಿನ ಎಡ್ದಿಟ್ಟಿದ್ದೀನಿ. ಈಗ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾಯಿದ್ರೆ ಅವಾಗ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಕುಂಬಳಕಾಯಿ ಹಾಕ್ಕೊಳ್ಳಿ. ಕುಂಬಳಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಗ್ರೀನ್ ಮತ್ತು ಎಲ್ಲೋ. ಆ್ಯಕ್ಚುಲಿ ಕೆಲವರು ಕುಂಬಳಕಾಯಿನ ತಿನ್ನೋದಿಲ್ಲ, ಕುಂಬಳಕಾಯಿ ತಿಂದರೆ ಶೀತ ಆಗುತ್ತೆ ಅಂತ. ಅವಾಗ ಅಲ್ಲದೆ ಇದ್ರು 1 ತಿಂಗಳಿಗೆ 2 ತಿಂಗಳು ಒಂದ್ಸಲ ತಿನ್ನಿ. ಇದು ಸೂರ್ಯನ ಬೆಳಕನ್ನು ಹೀರ್ಕೊಳ್ತದಂತೆ, ನೇರವಾಗಿ ಹೀರ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ಅವಾಗ ಹಿತಮಿತವಾಗಿ ತಿಂದರೆ ಯಾವುದೇ ತರಕಾರಿನೂ ಕೆಟ್ಟದ್ದಲ್ಲ, ಎಲ್ಲವೂ ನಮಗೆ ತುಂಬ ಒಳ್ಳೆಯದೇ ಆಗಿರುತ್ತೆ. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇರಿ. ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ. ಏನಕ್ಕೆ ಅಂದರೆ ಕುಂಬಳಕಾಯಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮುಚ್ಚಳ ಮುಚ್ಚಿ ಹಬೆನಲ್ಲೇ ಬೇಯುತ್ತೆ ಇದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಬೇಳೆ ಸಾಂಬಾರು ಪುಡಿ ಹಾಕಿ ಬೇಯಿಸ್ಕೊಳ್ಳಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಕುಂಬಳಕಾಯಿಗೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಳ್ಳಿ. ಕುಂಬಳಕಾಯಿ ಕೆಲವೊಂದು ನೀರು ಗುಂಬಳಾಗಿರ್ತದೆ, ಕೆಲವೊಂದು ಕುಂಬಳಕಾಯಿ ನೀರು ಬಿಟ್ಕೊಂಡ್ರೆ ಹಾಕೋ ಅವಶ್ಯಕತೆ ಇಲ್ಲ. ಇದು ನೀರು ಗುಂಬಳ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಅದಕ್ಕೆ ಫಸ್ಟ್ ನಾನು ನೀರು ಹಾಕಿರಲಿಲ್ಲ. ಏನಕ್ಕೆ ಅಂದರೆ
ಗೊತ್ತಾಗಬೇಕು ಅದು ಯಾವ ರೀತಿ ಕುಂಬಳಕಾಯಿ ಅಂದ್ಬಿಟ್ಟು. ಅದಕ್ಕೆ ಇನ್ನು ನೆಕ್ಸ್ಟ್ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ದೀಪ್ತಿಗೆ ನಾನು ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ, ಏನಕ್ಕಂದರೆ ಅವಳು ಕಾಯಿ ತುರಿ ಎಲ್ಲ ಹಾಕಿದ್ರೆ ತಿನ್ನೋದಿಲ್ಲ. ಅದಕ್ಕೆ ನನಗೆ ಮತ್ತು ದೀಕ್ಷಂಗೆ ಮಾತ್ರ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಕಾಯಿ ಮತ್ತು ಸೊಪ್ಪು ಯಾವ ಸಿಕ್ಕರೂ ನಮ್ಮ ದೀಪ್ತಿ ತಿನ್ನಲ್ಲ, ಅದಕ್ಕೋಸ್ಕರ ಅವಳು ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಇನ್ನು ಇಷ್ಟ ಆದರೆ ನಮ್ಮ ಕುಂಬಳಕಾಯಿ ಪಲ್ಯ ಆಯಿತು ನೋಡಿ. ಈಗ ನೀರು ದೋಸೆ, ತುಪ್ಪ ಮತ್ತು ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೊಟ್ಟಿ ಚೆನ್ನಾಗಿರ್ತದೆ, ರೊಟ್ಟಿ ಮಾಡಲಿಕ್ಕೆ ಟೈಮ್ ಸ್ವಲ್ಪ ಸಾಕಾಗಲಿಲ್ಲ, ಅದಕ್ಕೋಸ್ಕರ ನೀರು ದೋಸೆನೇ ಮಾಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ಮೇಲೆ ಕಡಲೆಕಾಯಿ ಬೇಯಿಸ್ತಾ ಇದ್ದೀನಿ. ಮಕ್ಕಳಿದ್ರ ಮನೆಯಲ್ಲಿ ಅವ್ರಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಮನೇಲಿರುವಾಗ ಈ ಥರದ್ದು ಏನಾದರೂ ಸ್ನ್ಯಾಕ್ಸ್ ಐಟಮ್ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಡಲೆಕಾಯಿನ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಅದು ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಅದಕ್ಕೆ ಒಂದು ಅರ್ಧ ಸ್ಪೂನ್, ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕಿ ಉಪ್ಪೆಲ್ಲ ಕರಗೋ ತನಕ ಮುಚ್ಚಳ ಮುಚ್ಚಿ ಅದೊಂದು ಕುದಿ ಬಂದ ಮೇಲೆ ಟೇಸ್ಟನ್ನ ನೋಡಿ ಹೇಗಿದೆ, ಉಪ್ಪು ಬೇಕಾ ಏನು ಅಂತ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಮತ್ತೆ ಬೇಕು ಅಂದರೆ ಹಾಕಿ. ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು 2 ವಿಷಲ್ ತೆಗೆಸಿದ್ದೀನಿ. 2 ವಿಷಲ್ ಬಂದರೆ ನಮ್ಮ ಕಡಲೆಕಾಯಿ ನೀಟಾಗಿ ಬೆಂದು ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಕಡಲೆಕಾಯಿ ಬೇಯಿಸೋದು ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ, ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇದನ್ನು ನೀರು ಸೋರ್ಲಿಕ್ಕೆ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿಂತಾ ಇರೋದೆ, ತುಂಬ ಚೆನ್ನಾಗಿರುತ್ತಲ್ವ. ನೋಡಿ ನಮ್ಮಮ್ಮ ಶಾಪಿಂಗ್ ಹೋಗೋಕ್ಕೆ ಎಷ್ಟು ಬೇಗ ರೆಡಿ ಆಗ್ತಿದ್ದಾರೆ ಅಂತ. ಬೇಗ ಎಂಥದ್ದು ಇಲ್ಲ, ಬೆಳಿಗ್ಗೆ ಹೇಳಿದ್ದಕ್ಕೆ ಇವಾಗ 5 ರೆಡಿ ಆಗೋರು ನನ್ನ ಮಕ್ಕಳು. ಬನ್ನಿ ಇವತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೈಸೂರು, ಅಲ್ಲಿ ಏನಿಟ್ಟವ್ರೆ 5 ಇಂಡಿಯನ್ ಆರ್ಟ್ಸ್ ಏನೋ ಇಟ್ಟವ್ರಂತೆ, ಹೋಗ್ಬೇಕಂತೆ. 3-4 ಡೇಸಿಂದ ಹೇಳಿದ್ದು. ಬೆಳಿಗ್ಗೆ ಮಾತ್ರ ಆರಾಮಾಗಿ ಒಳ್ಳೆ ಮನೇಲಿ ಓದ್ಕೋಬೇಕು ಅದು ಇದು ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ಶಾಪಿಂಗ್ ಮಾಡ್ತಾಳೆ. ಈಗ ಸದ್ಯಕ್ಕೆ ಆಟೋ ಬುಕ್ ಮಾಡಿದ್ದೀವಿ, ಆಟೋ ಬರುತ್ತೆ, ಬೇಗ ಹೋಗೋಣ. ಬಾ ದೀಪ್ತಿ, ಬೇಗ ಆಯ್ತಾ ರೆಡಿ? ಇವಳಿಂದಾನೆ ಯಾವಾಗಲೂ ಲೇಟು, ಯಾವಾಗಲೂ ಲೇಟು ಅಂದರೆ ಲೇಟು. ಬಾ ನೋಡಿ, ಹೊರಗಡೆ ಹೋಗುವಾಗ ಯಾವಾಗಲೂ ಈ ಥರ ಕ್ಯಾರಿ ಬ್ಯಾಗ್, ಕಾಟನ್ ಬ್ಯಾಗ್ಗಳ ತೊಗೊಂಡೋಗ್ಬಿಡಿ. ಅವಾಗ ಆರಾಮ್ ಏನು ತೊಗೊಂಡ್ರು ಆರಾಮಾಗಿ ತುಂಬ್ಕೊಂಡ್ಬರ್ಬೋದು. ಇಲ್ಲಾಂದರೆ ಇದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗತ್ತೆ. ಇದೊಂದು ಟಿಪ್ಸ್ ನಿಮಗೆ ಹೊರಗಡೆ ಹೋಗುವಾಗ. ಮತ್ತು ಇನ್ನೇನು ತೊಗೋಬೇಕು, ಏನು ಹಾಕ್ಕೊಂಡು ವಾಟರ್ ಬಾಟಲ್ ಮಸ್ಟ್ ಆ್ಯಂಡ್ ಶುಡ್ ವಾಟರ್ ಬಾಟಲ್ ತೊಗೊಂಡೋಗಿ. ಯಾಕಂದರೆ ಯಾವಾಗ ನಮಗೆ ನೀರಿನ ಅವಶ್ಯಕತೆ ಬರುತ್ತೆ ಅಂತ ಗೊತ್ತಾಗಲ್ಲ. ಹೊರಗಡೆ ಸುಮ್ಮನೆ ಆ ನೀರು ಈ ನೀರು ಕುಡಿಯೋದಕ್ಕಿಂತ ನಾವೇ ತೊಗೊಂಡೋಗ್ಬಿಟ್ರೆ ಬೆಸ್ಟ್ ಅಲ್ವಾ. ಸರಿ, ಈಗ ಆಟೋದವ್ರ ಕೆಳಗಡೆ ಬರೋಕ್ಕೆ ಮುಂಚೆ ನಾವು ಹೋಗೋಣ ಬಾ. ಇದೇ ನೋಡಿ ನಾವು ಬಂದಂಥ ಜಾಗ, ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಅಂತ ಹೇಳಿ. ಇಲ್ಲಿ ತುಂಬ ದಿನದಿಂದ ಸೇಲ್ಸ್ ಇಟ್ಟಿದ್ರು, ಬಟ್ ನಾವು ಬರಲಿಕ್ಕಾಗಿರಲಿಲ್ಲ ಅಷ್ಟೇ. ಬರ್ದೇ ಇದ್ದದಕ್ಕೆ ಲಾಸ್ಟ್ ಡೇ ಬರೋಂಗೆ ಆಯಿತು, ಪರವಾಗಿಲ್ಲ. ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ. ಇದನ್ನು ಡೀಟೇಲ್ಡಾಗಿ ನನ್ನ ಲೈವಲ್ಲಿ ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಅಲ್ಲೂ ತೋರಿಸಿ. ಮತ್ತು ಈ ವಿಡಿಯೋದಲ್ಲೂ ಮಾಮೂಲಿ ಲಾಗಲ್ಲಿ ಹಾಕಿದ್ರು ನಿಮಗೆ ಬೋರ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಬಿಟ್ಟಲ್ಲೇ ಹಾಕಿದ್ದೀನಿ. ಚೆನ್ನಾಗಿತ್ತು. ಮಕ್ಕಳ ಜೊತೆ ಹಿಂಗೆ ಹೊರಗಡೆ ಹೋಗಿದ್ದು, ಮತ್ತು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಅನ್ನಿಸ್ತು. ಏನಕ್ಕಂದರೆ ಯಾವಾಗಲೂ ಮನೇಲಿ ಇರ್ತೀವಿ, ಅವ್ರು ಯಾವಾಗಲೂ ಸ್ಕೂಲು ಕಾಲೇಜು ಅಂತಿರ್ತಾರೆ. ಅದಕ್ಕೋಸ್ಕರ ಹಿಂಗೆ ಬಂದಿದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಇವ್ರ ಹತ್ರ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಇವ್ರ ಹತ್ರ ಕೂಡ ಶಾಪಿಂಗ್ ಮಾಡಿದ್ದೀನಿ. ಏನು ಅಂತ ಮುಂದೆ ನೋಡ್ತಾ ಇರಿ, ವಿಡಿಯೋದಲ್ಲಿ ಗೊತ್ತಾಗ್ತದೆ ನಿಮಗೆ. ಮಕ್ಕಳು ತುಂಬ ರೇಗಿಸ್ತಾಯಿದ್ರು ನನಗೆ, ಇಲ್ಲೂ ನೀನು ಸಬ್ಸ್ಕ್ರೈಬ್ ಮಾಡಿಸ್ಕೊತಿದ್ಯಲ್ಲಮ್ಮ ಅಂತ. ಇನ್ನೇನು ಮಾಡ್ತೀರಾ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕಲ್ವ. ಅದಕ್ಕೋಸ್ಕರನೇ ಒಂದು 3-4 ಜನದ ಹತ್ರ ಸ್ಟಾಲರ್ ಹತ್ರ ನಾನು ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಅಲ್ಲದೆ ಈ ವಿಡಿಯೋ ಇನ್ನೂ ಮುಂಚೆನೇ ಹಾಕಬೇಕಾಗಿತ್ತು. ಇದಕ್ಕೆ ಮುಂಚೆ ನಮ್ಮ ಅಕ್ಕನ ಮಗನ ಮದುವೆ ವಿಡಿಯೋ ಬರಬೇಕಾಗಿತ್ತು, ಬಟ್ ಅದು ಒಂದು 2-3 ಎಪಿಸೋಡ್ ಆಗೋದ್ರಿಂದ ಇದನ್ನು ಫಸ್ಟ್ ಹಾಕಿ ನೆಕ್ಸ್ಟು ಆ ವಿಡಿಯೋಗಳನ್ನ ಹಾಕ್ತೀನಿ. ನೆಕ್ಸ್ಟು ಮದುವೆ ವೀಡಿಯೋಸ್ ಬರುತ್ತೆ, ನೋಡಿ ನನ್ನ ಮಕ್ಕಳು ನನ್ನ ವಿಡಿಯೋ ಮಾಡಿ ಅಂದರೆ ಅಲ್ಲಿ ಬಂದಿರೋ ಪಾಪು ವಿಡಿಯೋ ಮಾಡ್ತಾಯಿದ್ರು, ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನು ಹಾಕಿದ್ದೀನಿ, ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಮಗೆ ಹೆಣ್ಮಕ್ಳಿಗಂತೂ ಈ ಥರ ಕಲರ್ಫುಲ್ಲಾಗಿ ಇವೆಂಟ್ಗಳಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ, ಒಂದು ರೌಂಡ್ ಅಂತೂ ಹೋಗಿ ನೋಡ್ಕೊಂಬರ್ಬೇಕು. ಆದರೆ ಇಲ್ಲೇನಂದರೆ ಎಂಟ್ರೆನ್ಸ್ ಫೀಸ್ ಇತ್ತು ಅಷ್ಟೇ. ಎಂಟ್ರೆನ್ಸ್ ಫೀಸ್ ಇದ್ದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಅಲ್ಲೇ ಒಂದಷ್ಟು ದುಡ್ಡು ಹೋಗುತ್ತಲ್ಲ ಅಂದ್ಬಿಟ್ಟು. ಪರವಾಗಿಲ್ಲ, ಒಂದು ಚೇಂಜಸ್ ಇರುತ್ತೆ. ಮಕ್ಕಳನ್ನ ಇನ್ನೆಲ್ಲೂ ದೂರ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಏನಕ್ಕಂದರೆ ಅವ್ರಿಗೆಲ್ಲ ಎಕ್ಸಾಮ್ಸು ಅದು ಇದು ಇರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು ನಿಜ ಖುಷಿ ಅನ್ನಿಸ್ತು. ನಮ್ಮಮ್ಮ ನಮಗೆ ಅಂತ ತಗೊಡ್ತೀನಿ ಅಂತ ಬಂದ್ಬಿಟ್ಟು ಬರೀ ನಮ್ಮ ಅಮ್ಮಂಗೆ ತಗೊಂಡದೇ ನೋಡೋದೇನೋ ಇಡೀ ಅಂಗಡಿನೇ ಬೇಕು ಅಂತೈತೆ ನಮ್ಮಮ್ಮ. ಅದಕ್ಕೆ ಮಿರರ್ ಮ್ಯಾನ್ ಆಗ್ಬಿಟ್ಟಿದ್ಯಾ? ಮಿರರೇ ಕೊಟ್ಬಿಟ್ಲಾಗಿ ಇನ್ಯಾವುದು ನೋಡ್ಬಾರ್ದು ಅಂತ. ನೋಡಿ ನನ್ನ ಮಗಳು ಹೆಂಗೆ ರೇಗಿಸ್ತಿದ್ದಾಳೆ ಅಂತ ಅವಳು ಕೇಳಿ ತಗೊಡ್ಲಿಲ್ಲ ಅಂತ
ನನ್ನ ಮೇಲೆ ನಿಮಗೆ ಕಂಪ್ಲೇಂಟ್ ಹೇಳ್ತಾ ಇದ್ಲು, ಮಕ್ಕಳು ಎಲ್ಲನೂ ಕೇಳ್ತಾರೆ, ಹಂಗೆ ಅಂದ್ಬಿಟ್ಟು ನಾವೆಲ್ಲನೂ ತಗೊಡ್ಲಿಕ್ಕಾಗ್ತದ, ನೀವೇ ಹೇಳಿ, ಹೌದಲ್ವಾ? ಯಾವ ಚೆನ್ನಾಗಿದೆ ದೀಕ್ಷಾ? ಇದೇ ಚೆನ್ನಾಗಿದೆ, ತಗೊಳ್ಳಿ. ನನ್ನ ಸೆಲೆಕ್ಷನ್ ಚೆನ್ನಾಗಿದೆ. ನಮ್ಮಮ್ಮ ಇವತ್ತು ಬ್ಯಾಂಗಲ್ ಬಂಗಾರಿ ಆಗಿಬಿಟ್ಟಿದ್ದಾರೆ. ನನಗಂತೂ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲಿಲ್ಲ ಮಕ್ಕಳೊಟ್ಟಿಗೆ. ಆಮೇಲೆ ಅದನ್ನೆಲ್ಲ ನೋಡ್ತಾ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು, ಕಣ್ಣು ತುಂಬ್ಕೊಳ್ಳೋಂಗೆ ಅನಿಸ್ತಿತ್ತು. ನಮಗಂತೂ ಹೆಣ್ಮಕ್ಳಿಗೆ ಯಾವಾಗಲೂ ಮನೇಲಿರ್ತೀವಿ, ಹಿಂಗೆ ಈಚೆ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಇವರು ಬಳೆ ಮಾಡ್ತಾಯಿದ್ರು, ಅಲ್ಲೇ ಮಾಡಿ ಕೊಡ್ತಾಯಿದ್ರು. ನಾವು ಕೂಡ ಮಾಡಿಸ್ಕೋಬೇಕಾಗಿತ್ತು, ಬಟ್ ಟೈಮ್ ಆಗಿಬಿಟ್ಟಿತ್ತು, ಇನ್ನೇನು ಮಾಡಲಿಕ್ಕಾಗಲಿಲ್ಲ, ಬಂದ್ವಿ. ಮಕ್ಕಳನ್ನ ತುಂಬ ಬೇಗ ಅಟ್ರ್ಯಾಕ್ಟ್ ಮಾಡೋದು ಯಾವುದು ಹೇಳಿ? ಈ ಥರ ಫುಡ್ ಸ್ಟಾಲ್ಗಳು ಕೊಡಿಸ್ಲೇಬೇಕು. ಅಟ್ ಎನಿ ಕಾಸ್ಟ್, ಎಷ್ಟಾರ ಕಾಸ್ಟ್ಲಿ ಆಗಲಿ, ಚೆನ್ನಾಗಿರಲಿ ಬಿಡಲಿ, ಕೊಡಿಸ್ಲೇಬೇಕು. ಸೊ ಕೊಡಿಸ್ಕೊಂಬಂದ್ವಿ. ನೆಕ್ಸ್ಟ್ ಇನ್ನೂ ಒಂದು ಬಳೆ ಮಾಡ್ತಾಯಿದ್ರು, ಅದನ್ನು ತೋರಿಸಿದ್ದೀನಿ. ಇದು ಡೀಟೇಲ್ಡ್ ಖಂಡಿತ ಲೈವಲ್ಲಿದೆ, ಅದನ್ನು ನೋಡಿ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಕ್ಕಳು ಹೊರಟ್ವಿ. ಆಗಲೇ ತುಂಬ ಟೈಮ್ ಆಗಿತ್ತು. ಇನ್ನು ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ. ಯಾಕಂದರೆ 3 ಜನ ಇದ್ವಿ, ಇಬ್ಬರಾಗಿದ್ದರೆ ಸ್ಕೂಟಲ್ಲಿ ಹೋಗಿ ಬರ್ಬೋದು. 3 ಜನ ಇದ್ದಿದ್ದರಿಂದ ಈ ಕಡೆಯಿಂದನೂ ಆಟೋ, ಆ ಕಡೆಯಿಂದನೂ ಆಟೋ. ಬನ್ನಿ ಇವಾಗ ಅಲ್ಲಿ ಏನೇನು ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಬೇಜಾರಾಯಿತು, ಅಲ್ಲಿ ಕೆಲವರಿಗೆ ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದೀರಲ್ಲ ಅಂತ ಇದ್ರು. ಫಸ್ಟೇ ಬರಬೇಕಲ್ವಾ, ಮುಂಚೆನೇ ಬಂದಿದ್ದರೆ ಎಷ್ಟು ಯೂಸ್ ಆಗಿರೋದು ನಿಮಗೆ ಅಂತ ಹೇಳ್ತಿದ್ರು. ಎಷ್ಟು ಹತ್ರ ಇದ್ದೀನಿ ಗೊತ್ತಾ? ಇದು ಇವೆಂಟ್ ನಡೀತಾ ಇತ್ತಲ್ಲ, ಅಲ್ಲಿಗೂ ನಮ್ಮ ಮನೆಗೂ ಒಂದು 2 ಕಿಲೋಮೀಟರ್ ಅಷ್ಟೇ. ಬಟ್ ನಾನು ಹೋಗೋಕ್ಕೆ ಆಗಿರಲಿಲ್ಲ ಅವತ್ತಿಂದ. ಇವತ್ತು ಸಂಡೇ ಹೋಗೋಣ ಅಂದ್ಕೊಂಡು ಇವತ್ತು ಲಾಸ್ಟ್. ಪರವಾಗಿಲ್ಲ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಏನೇನು ಮಾಡ್ಕೊಂಡ್ಬಂದೆ ಅಂತ ತೋರಿಸ್ತೀನಿ ನಿಮಗೆ. ಸುಮಾರು ತಗೊಂಡೆ. ನಮ್ಮ ದಿಪ್ಪಿಗೂ ತಗೊಂಡೆ ಅಲ್ವಾ ದಿಪ್ಪಿ? ತಗತ್ತು ಎಷ್ಟು ದೊಡ್ಡದು ಅಂದರೆ ಇಲ್ಲಿ ನೋಡಿ, ಇದು ಒಂದು ಪುಟ್ಟ ಪರ್ಸ್ ತಗೊಂಡೆ. ಇದು ಬ್ಯಾಗ್ ಒಳಗಡೆ ಹಾಕೊಳ್ಳಿಕ್ಕೆ. ನಾನು ಯಾವಾಗಲೂ ಸದ್ಯಕ್ಕೆ ಮೊಬೈಲ್ ಅಂತ ತಗೊಂಡು ಹೋಗ್ತಾನೆ ಇರಬೇಕು. ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಎಲ್ಲಿಗೆ ಹೋದ್ರೂ ಮೊಬೈಲ್ ನನ್ನ ಜೊತೆ ಇರಬೇಕು ಅಂತ ಒಂದು ಮೊಬೈಲ್ ಪೌಚ್ ತೊಗೊಂಡಿದ್ದೀನಿ. ಇಲ್ಲಿಗೆ ಬೇಕು ಅಂದರೆ ಸ್ವಲ್ಪ ದುಡ್ಡು ಕೂಡ ಹಾಕೋಬೋದು, ಇಲ್ಲಿ ಮೊಬೈಲ್ ಹಾಕೋಬೋದು. ಅದಕ್ಕೋಸ್ಕರ ಇನ್ನು ಈ ಥರ ಸೈಡ್ ಬ್ಯಾಗ್ ನನಗೆ ಬೇಕಾಗಿತ್ತು. ಸುಮಾರು ಬ್ಯಾಗೆಲ್ಲ ಕಿತ್ತು ಹಾಕೊಂಡ್ಬಿಟ್ಟಿದ್ದೀನಿ. ನಾನು ಗಾಡಿ ಓಡಾಡೋದ್ರಿಂದ ಈ ಥರ ಬ್ಯಾಗ್ ಬೇಕಾಗಿತ್ತು. ಒಂಚೂರು ದೊಡ್ಡದೇ ತಗೊಂಡೆ. ಏನಾದರೂ ಸ್ವಲ್ಪ ಸಿಂಪಲ್ ಆಗಿದ್ರೆ ಹಾಕೊಂಡು ಹೋಗೋಕ್ಕಿರಲಿ ಅಂದ್ಬಿಟ್ಟು ದೊಡ್ಡದು. ಇದು 2 ಜಿಪ್ ಇರೋದು, ಚೆನ್ನಾಗಿದೆ. ನಾನು ಬೇರೆ ಕಲರ್ ಸೆಲೆಕ್ಟ್ ಮಾಡಿದ್ದೆ, ನಮ್ಮ ಮಕ್ಕಳು ಇದನ್ನು ಸೆಲೆಕ್ಟ್ ಮಾಡಿದ್ರು. ಅಲ್ಲಿಗೆ ಹೋದರೆ ಎಲ್ಲ ಕಾಟನ್, ಆರ್ಗ್ಯಾನಿಕ್ ಈ ರೀತಿಯೇ ಐಟಮ್ಸ್ಗಳು ನಿಮಗೆ ಸಿಗೋದು, ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಒಂದು ಕೀ ಹ್ಯಾಂಗರ್ ತಗೊಂಡೆ. ನಮ್ಮ ಮನೇಲಿ ಒಂದಿತ್ತು, ತಗೊಂಡು ತುಂಬ ವರ್ಷ ಆಗ್ಬಿಟ್ಟಿತ್ತು. ತುಂಬ ವರ್ಷ ಅಂದರೆ ಒಂದು 10 ವರ್ಷ ಆಗೈತೆ ಅದು ತಗೊಂಡು. ಇದು ಇರಲಿ, ಹ್ಯಾಪಿ ಹೋಮ್ ಅಂತ, ಇದರಿಂದ ಹ್ಯಾಪಿ ಜಾಸ್ತಿ ಆಗಲಿ ಅಂದ್ಬಿಟ್ಟು ತಗೊಂಡೆ. ಇಷ್ಟ ಆಯಿತು. ಇವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಆ್ಯಸ್ ಯೂಶುವಲ್ ಹೆಣ್ಮಕ್ಳು ಅಂದರೆ ಏನು ತಗೋತೀವಿ ಹೇಳಿ? ಬ್ಯಾಂಗಲ್ ತಗೋತೀವಿ. ಇದು ಒಂದು ಬರ್ತಿದ್ಯಾ ಚುಮ್ಮಿ ಬ್ಯಾಂಗಲ್ ತಗೊಂಡೆ. ನೋಡೋರು ಬ್ಯಾಂಗಲ್ ಬಂಗಾರಿ ಅಂತ ರೇಗಿಸ್ತಾ ಇದ್ರು. ಅಷ್ಟು ಬ್ಯಾಂಗಲ್ಗಳನ್ನ ನೋಡ್ಬಿಟ್ಟೆ ಅಲ್ಲಿ. ಇದು ಯೂನಿವರ್ಸಲ್ ಆಗಿರುತ್ತೆ ಅಲ್ವಾ, ಎಲ್ಲ ಕಲರ್ ಬಂದ್ಬಿಟ್ಟು ಚೆನ್ನಾಗೈತೆ ಅಂದ್ಬಿಟ್ಟು ತಗೊಂಡೆ. ನನಗೆ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಅದಕ್ಕೆ ಅದಾದಮೇಲೆ ತುಂಬ ಇಷ್ಟಪಟ್ಟು ಒಂದು ಥಿಂಗ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ತಡೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಎಲ್ಲ ತೊಗೊಂಡಿದ್ದೀನಿ, ಬಟ್ ನನಗೋಸ್ಕರನೇ ಅಂತ ತೊಗೊಂಡಿರೋದು ಇದೆ ಫಸ್ಟು. ಇದೊಂದು ರಿಂಗು ನಮ್ಮ ದೀಪ್ತಿ ತೊಗೊಂಡ್ಲು. ಇದೊಂದೇ ನಂಗೆ ತೊಗೊಂಡಿದ್ದು ಅಂತ ಬೈತಾ ಇದ್ರು. ತಿನ್ನಕ್ಕೂ ತೊಗೊಂಡ್ಲು, ಆದ್ರೂ ಅವಳಿಗೋಸ್ಕರ ಅಂತ ಒಂದು ಐಟಮ್ ತೊಗೊಂಡಿರೋದಿದೆ, ಒಂದು ಥಿಂಗ್ಸ್ ತೊಗೊಂಡಿರೋದಿದೆ. ರಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿತ್ತು. ದುಡ್ಡು ಅಷ್ಟೇ ಬೇಕಾಗಿತ್ತು ಅಷ್ಟೇ. ನೆಕ್ಸ್ಟು ಇದೊಂದು ಚೈನ್ ಅಲ್ಲ, ಸರ ಅಂದ್ರೂ ಚೈನ್ ಅಂದ್ರೆ 2 ಒಂದೇ ಬಂದಿತ್ತು. ತುಂಬ ವೆರೈಟೀಸ್ ಇರುತ್ತೆ, ತುಂಬಾ ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೋದ್ರೆ. ಇನ್ನೊಂದು ತಗೊಂಡಿದ್ದೆ, ಯಾವುದಪ್ಪ ಪರ್ಪಲ್ ಕಲರ್ ಇತ್ತಿದ್ದು, ಪರ್ಪಲ್ಲು ಮತ್ತು ಇನ್ನೊಂದು ಯಾವುದೋ ಸ್ಟೋನ್ ಸಕ್ಕದಾಗಿತ್ತು. ಅದಂತೂ ದುಡ್ಡು ಜಾಸ್ತಿ ಅಂದ್ಬಿಟ್ಟು ತಗೊಳ್ಳಿಲ್ಲ. ಇದೊಂದು ತಗೊಂಡಿದ್ದೀನಿ, ಬಹಳ ಇಷ್ಟಪಟ್ಟು ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಮ್ಮ ಹುಡುಗರು ಹೇಳಿದ್ರು. ಅದಕ್ಕೆ ಹೆಂಗಿದೆ, ಚೆನ್ನಾಗಿದೆಯಾ ಅಂತ ಹೇಳಿ. ನನ್ನ ಹತ್ರ ಆ್ಯಕ್ಚುಲಿ ಕಲರ್ ರೂಬಿನೂ ಇದೆ, ಅದನ್ನಿನ್ನೂ ಏನೂ ಮಾಡಿಸಿಲ್ಲ. ರೂಬಿದು ಪರ್ಲು ವಿಡಿಯೋ ಹಾಕಿದಾಗ ನೋಡಿರುತ್ತೆ, ಬಟ್ ಇದು ಶಾರ್ಟ್ ಆಗಿತ್ತಲ್ಲ, ಚೆನ್ನಾಗೈತೆ ಅಂದ್ಬಿಟ್ಟು ತಗೊಂಡೆ. ಒಂದು ನನಗೆ ಈ ಕಲರ್ದು ಬೇಕಿತ್ತು ಸರ. ನನ್ನ ಹತ್ರ ಬ್ಲ್ಯಾಕ್, ಗ್ರೀನ್ ಎಲ್ಲ ಐತೆ, ಇದಿರಲಿಲ್ಲ. ಅದೆಲ್ಲ ಗೋಲ್ಡ್ ಇದೆ, ಇದು ಗೋಲ್ಡ್ ಅಲ್ಲ. ನನ್ನ ಮಗಳು ಚಾಕ್ಲೇಟ್ ತಗೊಂಡ್ಲು, ಯಾವುದಿದು ಬಟರ್ ಸ್ಕಾಚ್ ಅಲ್ವಾ, ಬಟರ್ ಸ್ಕಾಚ್ ಚಾಕ್ಲೇಟು.
ಅವಳಿಗೆ ಏನು ಬೇಡ ತಿನ್ನಕೊಂತ ತಗೊಳ್ಬೇಕಷ್ಟೇ, ಅದಕ್ಕೆ ತಗೊಂಡು. ಇದಾದ್ಮೇಲೆ ಇನ್ನು ಉಳಿದದೆಲ್ಲ ಬರೀ ಬಟ್ಟೆನೇ ತಗೊಂಡೋದು. ಯಾಕಂದರೆ ಕಾಟನ್ ಬಟ್ಟೆ ನಮ್ಮ ಮನೇಲಿ ಎಲ್ಲರೂ ಕಾಟನ್ ಬಟ್ಟೆನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ನಾವು ಇದನ್ನು ಇಲ್ಲಿ ನಮ್ಮ ಮಾಲಲ್ಲಿ ಅಲ್ಲಿ ತಗೊಂಡ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ದೀಕ್ಷೆಗೆ ಪರ್ಚೇಸ್ ಮಾಡಿರೋದು. ಇದೊಂದು ಟಾಪ್ ತೊಗೊಂಡೆ. ಲೈವಲ್ಲಿ ನೋಡಿರ್ತೀರ, ಲೈವಲ್ಲಿ ಇದನ್ನು ನಾನು ಬಾರ್ಗೇನ್ ಮಾಡೋದು, ಸೆಲೆಕ್ಷನ್ ಮಾಡೋದೆಲ್ಲ ನೋಡಿರ್ತೀರ. ಯಾವ್ದು ತೊಗೊಂಡೆ ಈಗ ತೊಗೊಂಡೆ. ಇನ್ನೊಂದು ಸ್ಕಿನ್ ಕಲರ್ ತುಂಬ ಚೆನ್ನಾಗಿತ್ತು, ಬಟ್ ಅವಳಿಗೆ ಸೈಜ್ ಇರಲಿಲ್ಲ, ಅದಕ್ಕೋಸ್ಕರನೇ ಇದೊಂದು ತೊಗೊಂಡೆ. ಕಲರ್ ಹೇಗಿದೆ, ಚೆನ್ನಾಗಿದೆಯಾ, ಇಷ್ಟ ಆಯ್ತು, ಅವಳಿಗೆ ಇಷ್ಟ ಆಯ್ತು. ಅವಳಿಗೆ ಗೊತ್ತಿಲ್ಲ ಇನ್ನು ನಾನು ಯಾವ ಕಲರ್ ತೊಗೊಂಡೆ ಅಂತ. ಎಲ್ಲ ಬರೀ ಟಾಪೇ ತೊಗೊಂಡಿದ್ದೀನಿ. ಅವಳಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಬೇಕಲ್ವಾ, ಅದಕ್ಕೆ ಇದು ಒಂದು ಲೆಂತಿ ಟಾಪ್ ತೊಗೊಂಡೇ ಇರಲಿ, ಕಾಲೇಜ್ಗೆ ಹೋಗ್ತಾಳಲ್ಲ ಹಾಕೊಳ್ಳಿ ಅಂದ್ಬಿಟ್ಟು. ಒಂದು ಟಾಪು ಕಲರ್ ಹೇಗಿದೆ ಅಂತ ಹೇಳಿ ಬೇಡ ಅಂತಿದ್ದು, ಬಟ್ ಇದೆಲ್ಲ ಡಿಸೈನ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ತಗೊಂಡೆ. ಅದಾದಮೇಲೆ ಇದು ಒಂದು ಲಾಂಗ್ ಟಾಪೇನೆ. ಈ ಜೀನ್ಸ್ ಮೇಲೆಲ್ಲ ಹಾಕೊಂಡ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಅದಕ್ಕೆ ಅಂದ್ಬಿಟ್ಟು ತಗೊಂಡೆ. ಆ್ಯಕ್ಚುಲಿ ಇದು ಹಿಂಗೆ ನೋಡೋದಕ್ಕಿಂತ ವೇರ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ಅವಳು ಟಾಪ್ ಮೇಲೇ ಹಾಕೊಂಡು ನೋಡೋದು ಸಕ್ಕತ್ತಾಗಿ ಕಾಣಿಸ್ತಿದ್ದು, ಅದಕ್ಕೆ ಇರ್ಲಿ ಕಣಪ್ಪ ತಗೋ ಇದು ಒಂದು ಅಂತ ಅಂದೆ. ಇದೊಂದು ಟಾಪು, ಇದು ಬೇಡ ಅಂತಿದ್ಲು, ತಗೋ ಅಂದ್ಬಿಟ್ಟು ಹೇಳಿದೆ. ಸಕ್ಕತ್ತಾಗಿ ಕಾಣಿಸುತ್ತೆ ಇದಂತೂ. ಹಾಕೊಂಡಾಗ ನೋಡೋಣ, ಇದನ್ನು ಹಾಕೊಂಡಾಗ ಅವಳು ಲಾಗ್ ಮಾಡಿದ್ರೆ ನನಗೂ ಇತ್ತು ಚೆನ್ನಾಗಿರೋದು, ಬಟ್ ಇವಳು ತಗೊಳ್ಳೋಷ್ಟೊತ್ತಿಗೆ ಸಾಕಾಯ್ತಲ್ವ. ಅವ್ರ ಅಪ್ಪ ಇದ್ರೆ ಇನ್ನೂ ಜಾಸ್ತಿ ತಗೋಬೋದಾಗಿತ್ತು. ನಾವಲ್ವಾ, ನಮ್ದೊಂದು ಸ್ವಲ್ಪ ಬಡ್ಜೆಟ್ ಲೆಕ್ಕಾಚಾರ ಇರುತ್ತಲ್ಲ, ಅದಕ್ಕೆ ಅವಳಿಗೆ ಮಾತ್ರ ತಗೊಂಡೆ. ಚೆನ್ನಾಗಿದೆಯಾ, ನಮ್ಮ ದೀಪ್ತಿ ಚೆನ್ನಾಗೈತೆ ಅಂತ ಹೇಳ್ತಾವಳೆ ಹಿಂದೆ ಕೂತ್ಕೊಂಡು. ಆಮೇಲೆ ಇನ್ನೂ 2 ಟಾಪು, ಯಾವುದಕ್ಕೂ ಪ್ಯಾಂಟ್ಗಳು ತೊಗೊಂಡಿಲ್ಲ. ಇನ್ನು ಬಾಟಮ್ ಎಲ್ಲ ಬೇಕು ಅಂದರೆ ನೆಕ್ಸ್ಟ್ ಮಾಮೂಲಿ ನಮ್ಮ ಟ್ರೆಂಡ್ಸು ಝೂಡಿಯೋ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದಾಗ ನೋಡೋಣ. ಆ್ಯಸ್ ಯೂಶ್ವಲ್ ಅವ್ರಿಗೆ ಇದು 4ನೇದ 5ನೇದ ಬ್ಲ್ಯಾಕ್ ಕಲರ್ ಟಾಪು, ಜೀನ್ಸ್ ಮೇಲ್ಗಡೆ ಟಾಪು ತುಂಬ ಚೆನ್ನಾಗಿದೆ. ಸ್ಕರ್ಟ್ಗಳು ಇದ್ದೋ ಇದಕ್ಕೆ, ಬಟ್ ಅವ್ರು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೇಳಿದ್ರು. 850, ಕಡಿಮೆ ಅಂದರೆ 800 ಹಾಕ್ಕೊಡ್ತೀನಿ ಅಂದರು. ಬೇಡ ಕಾಸ್ಟ್ಲಿ ಆಗ್ಬಿಡ್ತು ಅಂದ್ಬಿಟ್ಟು ಇದು ತಗೊಂಡೆ. ಬ್ಲ್ಯಾಕ್ ಆದರೂ ಪರವಾಗಿಲ್ಲ, ಇದಕ್ಕೆ ಬಾಟಮ್ ಮನೇಲಿ ಒಂದಿದೆ ಆಗುತ್ತೆ. ಲಾಸ್ಟ್ ಟೈಮ್ ಅವಳು ಜೂಡಿಯೋನಿಲ್ಲ ಟ್ರೆಂಡ್ಸ್ ಅಂತ ತಗೊಂಡಿದ್ದಲ್ಲ, ಕೋರ್ಡ್ ಸೆಟ್ಟು, ಆ ಪ್ಯಾಂಟ್ ಮ್ಯಾಚ್ ಆಗುತ್ತೆ ತಗೋ ಅಂತ ಹಿಂಸೆ ಮಾಡಿ ತೊಗೊಂಡಿದ್ದು. ಅವಳು ಬೇಡ ಕಣಮ್ಮ ಬ್ಲ್ಯಾಕೇ ಆಯಿತು ಅಂತಿದ್ಲು. ನೆಕ್ಸ್ಟು ಇದೊಂದು ವೈಟ್ ಅಥವಾ ಬ್ಲ್ಯಾಕು, ಬ್ಲೂ ಜೀನ್ಸು ಯಾವುದಕ್ಕಾದ್ರೂ ಓಕೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದು ಒಂದು ತಗೊಂಡೆ. ಇದಿಷ್ಟು ಬರೀ ಬಟ್ಟೆಗಳೇ ನೋಡಿ. ಮಕ್ಕಳಿಗೆ ಎಷ್ಟು ಬಟ್ಟೆ ತೊಗೊಳ್ಬೇಕಲ್ವ ಕಾಲೇಜಿಗೆ ಹೋದಾಗ. ಯಾರ್ಯಾರು ನೋಡ್ತಿದ್ದೀರಾ ನೀವು ಅಷ್ಟೇ ಪ್ರಿಪೇರ್ ಆಗಿ ಅವ್ರು ಕಾಲೇಜಿಗೆ ಹೋದಾಗ ತೊಗೊಳ್ಬೇಕು. ಇದು ಸ್ವಲ್ಪ ಕಾಸ್ಟ್ಲಿ ಇದರಲ್ಲಿ, ಬಟ್ ತುಂಬ ಚೆನ್ನಾಗೈತೆ. ಕ್ಲಾತ್ ಅಂತೂ ಎಷ್ಟು ಸೂಪರ್ ಆಗೈತೆ ಅಂದರೆ ಯಾವುದೇ ಸೆಕೆಂಡಲ್ಲಿ ಹಾಕ್ಕೊಂಡ್ರು ಸಕ್ಕದಾಗಿದೆ ಕ್ಲಾತ್. ಇವು ಚೆನ್ನಾಗಿದ್ದಾವೆ, ಎಲ್ಲ ಕಾಟನ್ನೇ ಸೂಪರ್ ಆಗಿದೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಶಾಪಿಂಗ್ ವಿಡಿಯೋ. ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಇದಿನ್ನೂ ತುಂಬ ದಿನ ಇದ್ದಿದ್ದಿದ್ರೆ ಮುಂಚೆನೇ ಮಾಡ್ತಿದ್ದೆ. ನಾನು ಹೋಗಿದ್ದೆ ಲಾಸ್ಟ್, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇವತ್ತಿನ ನನ್ನ ತಿಂಡಿ ರೆಸಿಪಿ ನೋಡಿದ್ರಿ, ಕುಂಬಳಕಾಯಿ ಪಲ್ಯ. ಕೆಲವರು ಗೊತ್ತಿರ್ತದೆ, ಕೆಲವರು ಮಾಡ್ಲಿಕ್ಕೆ ಗೊತ್ತಿರಲ್ಲ. ನಾನು ಏನು ಹೇಳ್ಕೊಟ್ಟಿದ್ದೆ ಆ ರೀತಿ ಮಾಡಿ. ಇನ್ನು ಇವತ್ತಿನ ರೊಟೀನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಲೈವ್ ಮಾಡಿದ್ದೆ. ಯಾರು ಲೈವ್ ಬರೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು. ಸ್ವಲ್ಪ ಶಾಪಿಂಗ್ ಆಗೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ದೀಪ್ತಿ ಹೇಳೋದು ಲೈವ್ ಮಾಡ್ಬೋದಿತ್ತಲ್ಲಮ್ಮ, ಚೆನ್ನಾಗಿತ್ತು ನೈಟು. ಮತ್ತು ಅದೆಲ್ಲ ಶಾಪಿಂಗ್ ಅಂದರೆ ಹೆಣ್ಮಕ್ಳು ತುಂಬ ಇಷ್ಟ ಅಲ್ವಾ ಮಾಡು ಅಂತ ಹೇಳಿದ್ಲು. ಆವಾಗ ಲೈವ್ ನಾನು ಬಂದಿದ್ದು. ಬಟ್ ತುಂಬ ಜನಕ್ಕೆ ಗೊತ್ತಾಗಲಿಲ್ಲ. ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಅಪ್ಲೋಡ್ ಆದಾಗ ನೋಡಿ. ನೀವು ಕೂಡ ಇನ್ಮೇಲೆ ಮೈಸೂರಲ್ಲಿ ಸಿಕ್ಕಾಬಟ್ಟೆ ಇವೆಂಟ್ಗಳು ಇದೇ ಥರ ನಡೀತದೆ. ನೆಕ್ಸ್ಟ್ ಇವಾಗ ಡಿಸೆಂಬರ್ ಆಗಿರೋದಕ್ಕೆ ಯಾವುದಪ್ಪ ಅದು ದೀಕ್ಷಾ, ಕ್ರಿಸ್ಮಸ್. ಇದು ಕೇಕ್ ಶೋ ಎಲ್ಲ ಬರುತ್ತೆ. ಎಕ್ಸಿಬಿಷನ್ಗೆ ಹೋಗ್ಬೇಕಂತೆ, ಬಟ್ ನನಗೆ ಸ್ವಲ್ಪ ಕಷ್ಟ ಅಂತ ಸುಮ್ಮನಿದ್ದೀನಿ. ನೋಡೋಣ, ಆದರೆ ಹೋದರೆ ಲಾಗ್ ಮಾಡಿ. ಅವಳು ಹೇಳ್ತಾವಳೆ ದುಡ್ಡೊಂದಿದ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಕ್ಯಾಮ್ರಾ ಹಿಂದೆ ಕುತ್ಕೊಂಡು ಹೇಳ್ತಾವಳೆ. ಹೋಗೋಣ, ಹೋದರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿರುತ್ತೆ. ನೀವು ಕೂಡ ಬನ್ನಿ ನಮ್ಮ ಮೈಸೂರಿಗೆ. ಯಾವ್ಯಾವ ಇವೆಂಟ್ ನಡೀತದೆ ಅಲ್ಲಿಗೆಲ್ಲ. ನೆಕ್ಸ್ಟ್ ಅವ್ರು ಹೇಳಿದ್ರು ನೆಕ್ಸ್ಟ್ ಮಂತೇನೋ ಸಹರಾ ಇವೆಂಟ್ ನಡೆಯುತ್ತೆ ಅದೇ ಪ್ಲೇಸಲ್ಲಿ ಅಂತ. ಓಕೆ, ಇದಿಷ್ಟ ಆಗಿತ್ತು ಇವತ್ತಿನ ನನ್ನ ಲಾಗ್. ನಿಮಗೆ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ತುಂಬ ಜನ ನನ್ನ ಶಾರ್ಟ್ಸ್ ವಿಡಿಯೋನ ತುಂಬ ಜನ ನೋಡ್ತಾರೆ. ಒಂದು ನಮ್ಮ ಅಕ್ಕನ ಮಗನ ಮದುವೆದಂತೂ ತುಂಬ ಚೆನ್ನಾಗಿ ಹೋಯಿತು ವೀಡಿಯೋಸು. ನಮ್ಮ ಅಪ್ಪ ಅಮ್ಮಂದು ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ.
ಖುಷಿ ಆಯಿತು. ಇದೇ ಥರ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ ಡೈಲಿ ಲಾಗ್ಸ್ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ, ಅವೆಲ್ಲ ನೋಡಿ. ಮತ್ತು ನಾನು ಇಲ್ಲಿ ಶಾಪಿಂಗ್ ಮಾಡಿದ್ದು ಹೇಗಿತ್ತು ಅಂತ ಹೇಳಿ. ಇನ್ನೊಂದಷ್ಟು ಚೈನ್ಗಳು ತೊಗೋಬೇಕಾಗಿತ್ತು, ಪರವಾಗಿಲ್ಲ. ನಮ್ಮ ಮನೆಯವ್ರು ಬಂದಿದ್ದು ಇನ್ನೊಂದು ಟ್ಯಾಕ್ಸ್ ಹಾಕಿ ತೊಗೋಬೋದಾಗಿತ್ತು, ಬರಲಿಲ್ಲ ಅವರು. ಅದಕ್ಕೋಸ್ಕರ ನನಗೆ ಎಷ್ಟು ನನ್ನ ಬಜೆಟಲ್ಲಿ ತೊಗೊಳಕ್ಕಾಗುತ್ತೆ ಅಷ್ಟು ತೊಗೊಂಡೆ. ಓಕೆನಾ. ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.